ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಇಲ್ಲಿ ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ನಾನು ಕಪ್ಪೆ ಚಿಪ್ಪು ಹೇಳ್ತಾರಲ್ವ, ನಮ್ಮ ಮಂಗಳೂರು ಭಾಷೆಯಲ್ಲಿ ಮರವಾಯಿ ಅಂತ ಹೇಳ್ತಾರೆ, ಮತ್ತು ಕನ್ನಡ ಭಾಷೆಯಲ್ಲಿ ಕಪ್ಪೆ ಚಿಪ್ಪು ಅಂತ ಹೇಳ್ತಾರೆ. ಇದನ್ನು ತಗೊಂಡಿದ್ದೀನಿ ನಾನು. ಇದನ್ನು ನಾವು ತಿಂತೀವಿ, ಕೆಲವರು ತಿನ್ನೋದಿಲ್ಲ, ಕೆಲವರು ತಿಂತಾರೆ, ಕೆಲವರು ತಿನ್ನೋದಿಲ್ಲ. ನಾವು ಮಂಗಳೂರಲ್ಲಿ ಇರೋರು ಎಲ್ಲರೂ ಹೆಚ್ಚಿನವರು 99% ಜನ ತಿಂತಾರೆ. ಯಾರೋ 1% ಅಷ್ಟೇ ತಿನ್ನೋದಿಲ್ಲ. ಭಟ್ರು ಎಲ್ಲ ಇರ್ತಾರಲ್ವ, ಆ ಥರದವ್ರು, ಕೊಂಕಣಿಯವರು ಆ ಥರ ಮಾತ್ರ ತಿನ್ನೋದಿಲ್ಲ, ಬಾಕಿ ಎಲ್ಲರೂ ಕೂಡ ತಿಂತಾರೆ. ತುಂಬ ಟೇಸ್ಟಿಯಾಗಿರ್ತದೆ, ತುಂಬ ರುಚಿಯಾಗಿರ್ತದೆ ಇದು ಮರವಾಯಿ. ಇದು ಸಮುದ್ರದಲ್ಲಿ ಸಿಗುವಂಥದ್ದು. ಇಲ್ಲಿ ಮಂಗಳೂರಲ್ಲಿ ಸೇಲ್ ಮಾಡ್ತಾರೆ ಇದನ್ನು. ಹಾಗೆ ನಾನು ಕೂಡ ತಂದಿದ್ದೆ. ಮನೇಲಿ ಮಕ್ಕಳಿಗೆಲ್ಲ ತುಂಬ ಇಷ್ಟ, ತುಂಬ ರುಚಿಯಾಗಿ ಬರ್ತದೆ ಇದು. ಇದರೊಳಗೆ ಮಾಂಸ ಇರ್ತದಲ್ವ, ಇದು ತುಂಬ ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ರುಚಿಯಾಗಿರ್ತದೆ. ದೊಡ್ಡ ಮಾಂಸ ಏನೂ ಇರೋದಿಲ್ಲ, ಚಿಕ್ಕ ಚಿಕ್ಕದು ಮಾಂಸ ಇರ್ತದೆ ಒಳಗೆ. ನಾವು ಅದಕ್ಕೆ ಬೇಕಾಗಿದ್ದ ಮಸಾಲೆ ಎಲ್ಲ ಹಾಕಿ ಸುಕ್ಕ ಥರ ಮಾಡಿ ಒಂದು ಸೈಡ್ ಡಿಶ್ ಆಗಿ ಊಟ ಮಾಡಿದರೆ ಉಂಟಲ್ಲ, ಖಾಲಿ 1 ಸ್ಪೂನ್ ರಸದಲ್ಲಿ ಅದರ ಗಸಿ ಇರ್ತದಲ್ವ ಪದಾರ್ಥ ಮಾಡಿದ್ದು, ಆ ಗಸಿಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಅಷ್ಟೊಂದು ಚೆನ್ನಾಗಿರ್ತದೆ ಇದು. ತುಂಬ ಟೇಸ್ಟ್ ಕೊಡ್ತದೆ. ಮರವಾಯಿ ಸುಕ್ಕ ಅಂದರೆ ಯಾರು ಕೂಡ ಬೇಡ ಹೇಳೋದಿಲ್ಲ. ಕಪ್ಪೆ ಚಿಪ್ಪಿನ ಸುಕ್ಕ ಅಂತ ಹೇಳ್ತಾರೆ ಕನ್ನಡದಲ್ಲಿ. ಯಾರು ಕೂಡ ಮರವಾಯಿ ಅಂತ ಹೇಳಿದರೆ, ತುಳುವಿನಲ್ಲಿ ಮರವಾಯಿ, ಮಂಗಳೂರು ಭಾಷೆಯಲ್ಲಿ, ಕನ್ನಡದಲ್ಲಿ ಇದು ಕಪ್ಪೆ ಚಿಪ್ಪಲ್ವ, ಕಪ್ಪೆ ಚಿಪ್ಪಿನ ಸುಕ್ಕ ಅಂತ ಹೇಳಿದರೆ ಯಾರು ಕೂಡ ಬಿಡೋದಿಲ್ಲ, ಎಲ್ಲರೂ ಕೂಡ ತಿಂತಾರೆ. ಅಷ್ಟು ಚೆನ್ನಾಗಿರ್ತದೆ ಇದು, ಅಷ್ಟು ಟೇಸ್ಟಿಯಾಗಿ ಬರ್ತದೆ, ಸಖತ್ತಾಗಿರ್ತದೆ ಇದು. ಹಾಗೆ ತಗೊಂಡು ಇದನ್ನು ತುಂಬ ಒಂದು 4-5 ಸರಿ ವಾಶ್ ಮಾಡಿದೆ. ಬೆಳಗ್ಗೆ ನಾವು ತೊಗೊಂಡ್ರೆ ಸಾಯಂಕಾಲ ಮಾಡಬೇಕು, ಯಾಕೆಂದರೆ ಅದರಲ್ಲಿ ತುಂಬ ಮಳಲೆಲ್ಲ ಸೇರ್ಕೊಂಡಿರ್ತದೆ ಕಪ್ಪೆ ಚಿಪ್ಪೊಳಗೆ. ಒಂದು 4 ಅವರ್ ಆದರೂ ನೀರು ಹಾಕಿ ಚೆಂದ ಮಾಡಿ ನೆನೆ ಇಡಬೇಕು. ಇದನ್ನು ನೆನೆ ಇಟ್ಟು ಲಾಸ್ಟಿಗೆ ಒಂದು 4 ಅವರ್ ನೆಂದಾದಮೇಲೆ ಒಂದು 5ರಿಂದ 6 ಸರಿ ಕರೆಕ್ಟಾಗಿ ತೊಳೆದು ಮೇಲೆ ತೆಗೆದ್ರೆ ಕೆಳಗೆ ಮಳಲು ನಮಗೆ ಸಿಗ್ತದೆ. ಹಾಗೆ ತೊಳೆದು ತೆಗಿಬೇಕು. 1 ಗ್ಲಾಸ್ ನೀರು ಹಾಕಿ ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಗ್ಯಾಸ್ ಮೇಲೆ ಮುಚ್ಚಿಡಬೇಕು. ಆಗ ಅದು ನಾವು ಮುಚ್ಚಿ ಯಾವಾಗ ಇಡ್ತೀವಿ, ಅದು 1 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಇಡಬೇಕು. ಅದಕ್ಕೆ ಯಾವಾಗ ಇಡ್ತೀವಿ ಅದು ಕರೆಕ್ಟಾಗಿ 5 ನಿಮಿಷ ಸ್ಟವ್ ಮೇಲೆ ಇಡಬೇಕು. ಒಳಗೆ ನಮಗೆ ಹಾಕಲಿಕ್ಕೆ ಚೆನ್ನಾಗಿರ್ತದೆ. ಮಸಾಲೆ ಎಲ್ಲ ಕರೆಕ್ಟ್ ಮಿಕ್ಸ್ ಆಗ್ತದೆ. ಇಲ್ಲಿ ನಾನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು ಇಷ್ಟು ಐಟಮನ್ನು ತಗೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನಾನು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋದು ನಾನು. ಇದು ಸ್ವಲ್ಪ ಫ್ರೈ ಆಗುವಾಗ ತುಂಬ ಪರಿಮಳ ಬರ್ತದೆ. ಈ ಥರ ಫ್ರೈ ಮಾಡಿ ಮಾಡ್ಕೋಬೇಕು. ಹಸಿ ಮಸಾಲೆನೇ ಯೂಸ್ ಮಾಡಬಾರ್ದು. ಮಾಡ್ಬೋದು, ಆದರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ 1 ದೊಡ್ಡ ಗಡ್ಡೆಯಷ್ಟು ನೀರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು 2 ಎಳೆ ಕರಿಬೇವು ಇಷ್ಟನ್ನೇ ತೊಗೊಂಡಿದ್ದು. ಇದನ್ನು ಕರೆಕ್ಟ್ ಒಂದು ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಿಕೊಂಡು ಸ್ವಲ್ಪ ಎಲ್ಲೋ ಪೌಡ್ರ್ ಹಾಕಿದೆ ನಾನು. ಅದು ಪರಿಮಳ ಚೆನ್ನಾಗಿರ್ತದೆ, ಟೇಸ್ಟ್ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಹಳದಿ ಪೌಡ್ರ್ ಹೇಳ್ತಾರಲ್ವ, ಅದನ್ನು ಹಾಕ್ಕೊಂಡು ಇದು ಫ್ರೈ ಮಾಡುವಾಗಲೇ ಒಂದು ಪರಿಮಳ ಬರ್ತದೆ. ಇದನ್ನು ತೆಗೆದು ಬಿಡಬೇಕು. ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡು ಮತ್ತೆ ಈಗ ಸಾಮಾನೇನು ರೆಡಿ ಮಾಡ್ತೇವೆ, ಅದು ಏನು ಸಾಮಾನು ಅಂತ ಹೇಳಿ ನೋಡೋಣ. ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಸ್ವಲ್ಪ ಮೆಂತ್ಯಕಾಳು ಹೇಳ್ತಾರಲ್ವ, ಒಂದು ಚಿಟಿಕೆಯಷ್ಟು ಮೆಂತ್ಯಕಾಳು, ಸ್ವಲ್ಪ ಕಾಳುಮೆಣಸು ಮತ್ತು ಸ್ವಲ್ಪ ಜೀರಿಗೆ, ಕೊತ್ತಂಬರಿ ಮತ್ತು ಅಜ್ವಾಯಿನ್ ಇಷ್ಟು ಐಟಮ್ ತೊಗೊಂಡಿದ್ದೀನಿ ನಾನು. ಇದನ್ನು ಸ್ವಲ್ಪ ಚೆಂದ ಮಾಡಿ ಫ್ರೈ ಮಾಡ್ಕೋಬೇಕು. ತುಂಬ ರೋಸ್ಟ್ ಆಗಬಾರ್ದು, ಕಪ್ಪಾಗಬಾರ್ದು. ಒಂದು ಹದಕ್ಕೆ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಇಷ್ಟು ಈಗ ಇದು ರೆಡಿಯಾಗಿದೆ. ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡ್ತೀನಿ. ನಾವೇನು ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಿಟ್ಕೊಂಡಿದ್ದಿಲ್ಲ, ಅದೇ ಪ್ಲೇಟಿಗೆ ಹಾಕ್ಕೊಂಬಿಡ್ತೀನಿ. ಇದು ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ. ಹಾಗೆ ಇದನ್ನು ಕೂಡ ತೆಗೆದು ಪ್ಲೇಟಿಗೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ತೆಂಗಿನಕಾಯಿ ತುರಿ ಎಲ್ಲ ಹಾಕಬೇಕು. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಸ್ವಲ್ಪ ಮಿಕ್ಸಿಗೆ ಹಾಕಬೇಕು. ಈಗ ಎಣ್ಣೆ ಹಾಕ್ಕೊಂಡು ನಾನು ಇಲ್ಲಿ ಒಂದು ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ನೀರುಳ್ಳಿ ಕಟ್ ಮಾಡಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ತೀನಿ. ಬಾಡಿಸಿ ಆದಮೇಲೆ ಇದಕ್ಕೇ ನಾನೀಗ ಮರವಾಯಿ ಕಪ್ಪೆ ಚಿಪ್ಪು ಹೇಳ್ತಾರಲ್ವ, ಕಪ್ಪೆ ಚಿಪ್ಪನ್ನು ನಾನು ಮೇಲೆದು ಮಾತ್ರ ತೆಗೆದು ಹಾಕ್ಕೊಳ್ತೀನಿ.
ಯಾಕೆಂದರೆ ಕೆಳಗೆ ಅದರಲ್ಲಿ ಏನಾದರೂ ಮಳೆಲ್ಲ ಏನಾದರೂ ಸೇರಿಕೊಂಡದ್ದು ಹೊರಗೆ ಬರಲಿಲ್ಲ ಅಂದರೆ ಅದನ್ನು ಮತ್ತು ಈ ನಾವೇನು ಓಪನ್ ಮಾಡಿ ಬೇಯ್ತದಲ್ವ ನೀರಲ್ಲಿ ಒಂದು ಗ್ಲಾಸ್ ನೀರು ಹಾಕಿ ನಾವು ಏನು ಬೇಯ್ಲಿಕ್ಕೆ ಇಡ್ತೇವೆ ಅದನ್ನು ಮೇಲೆ ಅದನ್ನೇ ತೆಗೆದು ನಾವು ಹಾಕೋಬೇಕು. ಯಾಕೆಂದರೆ ಹೊಯ್ಗೆ ಏನಾದರೂ ಇದ್ದರೆ ಕೆಳಗೆ ಹೋಗ್ತದೆ, ಇರುವುದಿಲ್ಲ. ಯಾಕೆಂದರೆ ಹೆಚ್ಚಿನಾಗಿ ನಾವು ಚೆನ್ನಾಗಿ ತೊಳೆದಿರ್ತೀವಲ್ವ, 4 ಗಂಟೆ ನೆನೆಸಿಟ್ಟು ಮತ್ತು ಇದು 4-5 ಸರಿ ತೊಳೆದು ಮೇಲೆದು ಮಾತ್ರ ತಕ್ಕೊಂಡು ಕೆಳಗೆ ಹೊಯ್ಗೆ ಎಲ್ಲ ಇದ್ದದ್ದು ಕೆಳಗೆ ಇಳಿದು ಬಿಡ್ತದೆ, ಇರುವುದಿಲ್ಲ. ಆದರೂ ಕೂಡ ಒಂದು ವೇಳೆ ಇತ್ತು ಅಂದರೂ ಕೂಡ ಒಂದು ವೇಳೆ ಕೆಲವರೆಲ್ಲ ಸರಿಯಾಗಿ ತೊಳೆದಿರೋದಿಲ್ಲ. ಇತ್ತು ಅಂದರೆ ಮತ್ತೆ ಇವಾಗ ನಮಗೆ ಮಳಲ್ ಥರ ಸಿಗ್ತದೆ, ಅದಕ್ಕೋಸ್ಕರ ಆ ಥರ ಆಗಬಾರ್ದು. ಮೇಲೆ ಅದನ್ನು ತೆಗೆದು ಇದಕ್ಕೆ ಹಾಕೊಂಡ್ಬಿಡ್ಬೇಕು. ನೀರುಳ್ಳಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ನಾನು ಒಂದು ಚೌಟಿನ ಸಹಾಯದಿಂದ ಮೇಲೆ ತೆಗೆದು ಈ ಥರ ಹಾಕ್ಕೊಂಡೆ. ಈ ಥರ ನಾವು ನೀರುಳ್ಳಿ ಫ್ರೈ ಮಾಡಿ ಎಣ್ಣೆ ಹಾಕಿ ಸ್ವಲ್ಪ 1 ಗಡ್ಡೆ ನೀರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದಲ್ವ, ಅದೇ ಇದು ನೀರುಳ್ಳಿಗೆ ಇದನ್ನು ಈ ಕಪ್ಪೆ ಚಿಪ್ಪನ್ನು ಹಾಕ್ಕೊಂಡೆ. ಕಪ್ಪೆ ಚಿಪ್ಪನ್ನು ಹಾಕ್ಕೊಂಡು ಸ್ವಲ್ಪ ಕೈ ಆಡಿಸಿದೆ. ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ಈ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದು ಒಂದು ತುಂಡು ನಾನು ಇದು ಹುಳಿ ತೊಗೊಂಡಿದ್ದೀನಿ, ಸ್ವಲ್ಪ ಹುಳಿ ಮತ್ತು ಬಾಕಿ ಚಿಲ್ಲಿ ಪೌಡ್ರ್ ಮತ್ತು ಸ್ವಲ್ಪ ತೆಂಗಿನಕಾಯಿ ಇಷ್ಟನ್ನೇ ಹಾಕ್ಕೊಂಡಿರೋದು, ಬೇರೆ ಏನು ಹಾಕ್ಕೊಂಡಿಲ್ಲ ನಾನು. ಖಾರಕ್ಕೆ ಅನುಗುಣವಾಗಿ ನಮಗೆ ಬೇಕಾದಷ್ಟು ಸ್ವಲ್ಪ 1 ಸ್ಪೂನ್ ಚಿಲ್ಲಿ ಪೌಡರು ಮತ್ತು ಇಲ್ಲಿ ತೆಂಗಿನಕಾಯಿ ಅಷ್ಟನ್ನು ಈಗ ಮಿಕ್ಸಿ ಮಾಡಿಕೊಂಡೆ. ನಾನು ಎಲ್ಲವನ್ನು ಮಿಕ್ಸಿ ಮಾಡಿಕೊಂಡೆ. ಇಷ್ಟು ಸಾಕಿದ್ದಕ್ಕೆ. ಇದಕ್ಕೆ ತುಂಬ ಮಸಾಲೆ ಕೂಡ ಹಾಕಬಾರ್ದು, ಯಾಕೆಂದರೆ ನಾವು ಇದರಲ್ಲಿ ರಸ ಮಾಡೋದಿಲ್ಲ, ಖಾಲಿ ಸುಕ್ಕ ಟೈಪ್ ಮಾಡ್ತೀವಿ ಇದನ್ನು. ಮರವೈದು ನೀರು ಮೇಲೆದು ಬೇಕಾದರೆ ಸ್ವಲ್ಪ ಹಾಕ್ಕೋಬೋದು. ಮರವ ಏನು ಬೇಯಿಸಿ ಕೆಳಗೆ ನೀರು ಇಳಿದಿರ್ತದಲ್ವ, ಅದನ್ನು ಬೇಕಿದ್ದರೆ ಸ್ವಲ್ಪ ಹಾಕ್ಕೋಬೋದು. ಮೇಲೆದೇನೆ ಕೆಳಗಿದು ಹೊಯ್ಗೆ ಅಂಥರದ್ದು ಇರ್ತದಲ್ವ, ಅದನ್ನು ಬಿಟ್ಟು ಮೇಲೆದನ್ನೇ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂತೇಳಿ ನೀರಿದ್ದರೆ ಹಾಕ್ಕೋಬೋದು, ಇಲ್ಲದ್ರೆ ಪರವಾಗಿಲ್ಲ. ಹಾಗೆ ಇದನ್ನು ಸ್ವಲ್ಪ ಕೈ ಆಡಿಸ್ಬೇಕು, ಯಾಕೆಂದರೆ ಕರೆಕ್ಟಾಗಿ ನಮಗೆ ಕಪ್ಪೆ ಚಿಪ್ಪಿಗೆ ಒಳಗೆ ಇರೋದಲ್ವ ಮಾಂಸ, ಕಪ್ಪೆ ಚಿಪ್ಪು ಒಳಗೆ, ಅದಕ್ಕೆ ಮಸಾಲೆ ಎಲ್ಲ ಕರೆಕ್ಟಾಗಿ ಮಿಕ್ಸಾಗಿ ಹತ್ಕೊಂಡಿರಬೇಕು. ಸ್ವಲ್ಪ ಕೈ ಆಡಿಸ್ಬೇಕು. ಕೈ ಆಡಿಸ್ತಾ ಅದು ಗಟ್ಟಿಯಾಗ್ತಾ ಬರ್ತದೆ. ಮಸಾಲೆ ಗಟ್ಟಿಯಾಗುವಾಗ ಎಲ್ಲ ಮಸಾಲೆ ಕಪ್ಪೆ ಚಿಪ್ಪೊಳಗೆ ಸೇರಿಕೊಳ್ತದೆ. ನಮಗೆ ತಿನ್ನುವಾಗ ಒಂದೇ ಕಪ್ಪೆ ಚಿಪ್ಪನ್ನು ತೆಗೆದು ಅದರೊಳಗಿದ ಮಸಾಲೆ ತೆಗೆದು ತಿನ್ನಲಿಕ್ಕೆ, ಕೈಯಿಂದ ತಿನ್ನಲಿಕ್ಕೆ, ಬಾಯಿ ಇಟ್ಕೊಂಡು ತಿನ್ನಲಿಕ್ಕೆ ಸಖತ್ತಾಗಿರ್ತದೆ, ಖುಷಿ ಆಗ್ತದೆ. ಒಂದೊಂದು ನಾವು ಸೀಪಿ ಕೈಯಲ್ಲಿ ಸೀಪಿ ಕೆಳಗಿಡುವಾಗ ಉಂಟಲ್ಲ, ಅಷ್ಟು ಚೆನ್ನಾಗಿರ್ತದೆ, ಅಷ್ಟು ಟೇಸ್ಟಿಯಾಗಿರ್ತದೆ ಮತ್ತು ತುಂಬ ರುಚಿಯಾಗಿರ್ತದೆ. ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಖಾರ ಕಮ್ಮಿ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಇನ್ನೊಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಂಡೆ, ಸ್ವಲ್ಪ ಟೇಸ್ಟಿಗೆ ತಕ್ಕ ಉಪ್ಪು ಹಾಕ್ಕೊಂಡೆ. ಈ ಟೈಮಲ್ಲಿ ನಮಗೇನು ಬೇಕಿದ್ದರೂ ಅದು ನೋಡಿ ಅಡ್ಜಸ್ಟ್ ಮಾಡಿಕೊಂಡು ಹಾಕ್ಕೋಬೋದು. ನನಗೆ ಸ್ವಲ್ಪ ಖಾರ ಬೇಕನ್ನಿಸ್ತು, ಅದಕ್ಕೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡೆ, ಮೆಣಸಿನ ಪೌಡ್ರ್ ಹೇಳ್ತಾರಲ್ಲ ಅದನ್ನು. ಮತ್ತು ಕೂಡ ಟೇಸ್ಟ್ ನೋಡಿದೆ, ಈಗ ಕರೆಕ್ಟಾಗಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದು ನಾವು ಈ ಥರ ಕೈ ಆಡಿಸಿನೇ ಮಸಾಲೆ ಗಟ್ಟಿ ಆಗ್ತದೆ. ಆಮೇಲೆ ಇಲ್ಲಿ ಕಾಯಿ ತುರಿ ಎಕ್ಸ್ಟ್ರಾ ಸ್ವಲ್ಪ ಕಾಯಿ ತುರಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಯಾಕೆಂದರೆ ಮಸಾಲೆ ತುಂಬ ಈಗ ಮಸಾಲೆ ಎಲ್ಲ ಒಳಗಡೆ ಸೇರ್ಕೊಂಡ್ಬಿಡ್ತಲ್ಲ, ಅದ್ರ ಮೇಲೆ ಈ ಥರ ಕಾಯಿ ತುರಿ ಹಾಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಕರೆಕ್ಟಾಗಿ ಹಿಡ್ಕೊಳ್ತದೆ. ಮತ್ತು ಒಳಗೆ ಮಸಾಲೆ ಇರ್ತದೆ, ಮೇಲೆಯಿಂದ ಕಾಯಿ ತುರಿ ಇರ್ತದಲ್ವ, ಇದು ಚಿಕನ್ ಸುಕ್ಕ ಥರನೇ ಬರ್ತದೆ, ಹೆಚ್ಚಾಗಿ ಹಾಗೇ ಬರೋದು, ತುಂಬ ಟೇಸ್ಟಿಯಾಗಿ ಬರ್ತದೆ. ಮತ್ತು ಇದು ಆಲ್ರೆಡಿ ಮಸಾಲೆ ಕಪ್ಪೆ ಚಿಪ್ಪೊಳಗೆ ಸೇರ್ಕೊಂಡಿತ್ತಲ್ವ, ಈಗ ತೆಂಗಿನಕಾಯಿ ಮೇಲೆ ಹಾಕಿದಾಗೆ ಇತ್ತು, ಚಿಕನ್ ಸುಕ್ಕ ಥರನೇ ಇತ್ತು, ಸೇಮ್ ಅದೇ ಥರನೇ ಇರ್ತದೆ ಕೂಡ, ಅಷ್ಟು ಟೇಸ್ಟಿಯಾಗಿರ್ತದೆ ಇದು ಮರವಾಯಿ. ಸ್ವಲ್ಪ ವಾತ ಪಿತ್ತ ಇದ್ದವರೆಲ್ಲ ತಿನ್ನಬಾರ್ದು ಇದನ್ನು. ವಾತ ಇಲ್ಲದವರು, ಪಿತ್ತ ಇಲ್ಲ ಅಂತ ಹೇಳೋರು ತಿನ್ಬೋದು, ಏನು ಪ್ರಾಬ್ಲಮ್ ಇರೋದಿಲ್ಲ. ಸ್ವಲ್ಪ ವಾಯುದ ಗುಣ ಇದೆ ಇದರಲ್ಲಿ, ಇದ್ರ ಮರವಾಯಲ್ಲಿ ಕಪ್ಪೆ ಚಿಪ್ಪಲ್ಲಿ ಸ್ವಲ್ಪ ವಾಯುದ ಗುಣ ಇರುತ್ತೆ. ವಾಯು ಅಂತ ಹೇಳ್ತಾರಲ್ವ, ಕೈ ಕಾಲು ಊದ್ಕೊಳ್ಳೋದು ಸ್ವಲ್ಪ ಕೆಲವರಿಗೆಲ್ಲ ಆಗ್ತದಲ್ವ, ಆ ಥರ ವಾಯು ಇದ್ದವರು ಯಾರು ಕೂಡ ತಿನ್ನಬಾರ್ದು. ಹಾಗೆ ತುಂಬ ಟೇಸ್ಟಿಯಾಗಿ ಆಯಿತು. ಈಗ ಕರೆಕ್ಟಾಗಿ ಮಿಕ್ಸ್ ಆಯಿತು ಎಲ್ಲ ಸಾಮಾನು, ಹೇಗೆ ಬಂತಂತ ನೋಡಿ. ಇಷ್ಟು ಟೇಸ್ಟಿಯಾಗಿ, ಇಷ್ಟು ಒಂದು ಹೆಲ್ದಿಯಾಗಿ, ಎಷ್ಟು ಚೆನ್ನಾಗಿ ಮನೆಗಿರೋ ಎಲ್ಲ ಐಟಮಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.